आप सभी दर्शकों का स्वागत है। मैं हूं आपके साथ मुबीना। बीजापुर शहर के रेलवे स्टेशन का नाम बाबा साहेब अम्बेडकर के नाम से रखने की मांग की। आज बीजापुर शहर में दलित महावकुट के तरफ से बीजापुर एमपी रमेश जिगजनगी को मनवी पत्र दिया गया। ಮೂವತ್ತು 5/2025 1939 ಇಸ್ವಿ 30 ಮೇ ತಿಂಗಳ ದಿನ ಪರಮ ಪೂಜ್ಯ ವಿಶ್ವರತ್ನ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರು ಈ ವಿಜಯಪುರ ನಗರಕ್ಕೆ ರೈಲ್ವೆ ಮುಖಾಂತರ ಬರುವ ಮುಖಾಂತರ ಅವರ ಪಾದಗಳನ್ನು ಇಲ್ಲಿ ಹೆಜ್ಜೆಯನ್ನಿಟ್ಟು ನಮಗೆ ಆಶೀರ್ವದಿಸಿದ ದಿನ. ಆ ಸಂದರ್ಭಕ್ಕೆ ಇವತ್ತು 85 ವರ್ಷಗಳು ಪೂರ್ಣಗೊಂಡ ನಿಮಿತ್ತ ಇವತ್ತಿನ ಅಂದರೆ ಹಿಂದಿನ ಬಿಜಾಪುರ ನಗರ ಇವತ್ತಿನ ವಿಜಯಪುರ ನಗರವಾಗಿ ಏನು ರೈಲ್ವೆ ನಿಲ್ದಾಣವನ್ನು ಹೊಸವಾಗಿ ನಿರ್ಮಾಣವಾಗಿದೆ. ಆ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಇಡಬೇಕೆಂದು ನಮ್ಮ ಆಯುಷ್ಮಾನ್ ಪರಶುರಾಮ್ ಲಂಬೋ ಅವರ ಏನು ನೇತೃತ್ವದಲ್ಲಿರುವ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ದಲಿತ ಸಂಘಟನೆ ಮಹಾಒಕ್ಕೂಟ ವಿಜಯಪುರ ಇವರ ಮುಖಾಂತರ ನಾವು ಇವತ್ತಿನ ದಿನ ನಮ್ಮ ಆದರಣೀಯ ಸನ್ಮಾನ್ಯ ಸಂಸದರಾದ ರಮೇಶ್ ಜಿಗಜಿನ್ ಅವರಿಗೆ ನಾವು ಮನವಿ ಪತ್ರ ಕೊಡಲು ಬಂದಿದ್ದು ಇದೆ. ನನ್ನ ಹೆಸರು ಮಾಧವ್ ಕಾಂಬ್ಳೆ, ವಿಜಯಪುರ ನಾಗರಿಕ ವೇದಿಕೆ ದಲಿತ ಮಹಾಸಂಘಟನೆ ಒಕ್ಕೂಟದ ಒಂದು ಅವಿಭಾಜ್ಯ ಅಂಗ. ರೈಲು ನಿಲ್ದಾಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕಂತೇಳಿ ಇವತ್ತು ಮಾನ್ಯ ಸಂಸದರಿಗೆ ನಾವು ಶಿಫಾರಸು ಮಾಡೋ ಸಲುವಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 2 ಬಾರಿ ನಮ್ಮ ಜಿಲ್ಲೆಗೆ ಆಗಮಿಸಿ ಇಲ್ಲಿ ನಮ್ಮ ಜನತೆಯ ಜೊತೆ ಸಾಕಷ್ಟು ಬಾರಿ ವಿಷಯನ ಚರ್ಚೆ ಮಾಡಿ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೇ ಕೋರ್ಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಷರತ್ತನ್ನು ಹಾಕ್ತಾರೆ. ನಾನು ವಿಜಯಪುರಕ್ಕೆ ಬಂದಾಗ ನನ್ನ ಜನರ ಜೊತೆ ಸಂವಾದ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂಥೇಳಿ ರಾಣಿ ಬಗೀಚ್ ಅನ್ನುವಂಥ ಇವತ್ತೇನು ನಮ್ಮಲ್ಲಿ ಜಾಗ ಇದೆ ಅದು ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಆಗಿ ನಿರ್ಮಾಣ ಆಗೈತಿ. ಅದೇ ರೀತಿ ಕೂಡ ಬಾಬಾ ಸಾಹೇಬ್ರ ಈ ಐತಿಹಾಸಿಕ ಈ ಭೇಟಿ ಸಲುವಾಗಿ ಡಾಕ್ಟರ್ BR ಅಂಬೇಡ್ಕರ್ ರೈಲು ನಿಲ್ದಾಣ ನಿರ್ಮಾಣ ಮಾಡಬೇಕಂತ ಇಡೀ ಭಾರತ ಸರ್ಕಾರವನ್ನು ನಾವು ಒತ್ತಾಯಿಸಿ ಇವತ್ತು ಮಾನ್ಯ ಸಂಸದರ ಮೂಲಕ ಮನವಿಯನ್ನು ಇವತ್ತು ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ಇಡೀ ಸಚಿವ ಸಂಪುಟ ಕೇಂದ್ರ ಸಚಿವ ಸಂಪುಟಕ್ಕೆ ನಾವು ಮತ್ತೊಮ್ಮೆ ವಿಶೇಷವಾಗಿ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ರೈಲು ನಿಲ್ದಾಣ ಅಂಥೇಳಿ ನಾಮಕರಣ ಮಾಡಿ ಇಡೀ ದಲಿತ ಸಮುದಾಯಕ್ಕೆ ಅವರೊಂದು ಕೊಡುಗೆ ನೀಡಬೇಕಂತ ಈ ಮೂಲಕ ನಾವು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೀವಿ. ಚೆನ್ನು ಕಟ್ಟಿಮನಿ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ. ಇವತ್ತಿನ ದಿನ ಅವಿಸ್ಮರಣೀಯವಾದ ಒಂದು ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾದಾರ್ಪಣೆ ಮಾಡಿದಂಥ ಒಂದು ರೈಲ್ವೆ ಮುಂಬೈಯಿಂದ ಬಿಜಾಪುರಕ್ಕೆ ಬರುವಂಥ ರೈಲ್ವೆದಿಂದ ಬಂದಿದ್ದು ಪಾದಾರ್ಪಣೆ ಮಾಡಿದ ಒಂದು ದಿನ ಅವಿಸ್ಮರಣೀಯವಾದದ್ದು. ಅದಕ್ಕೇನದ ಡಾಕ್ಟರ್ ರೈಲ್ವೆ ಸ್ಟೇಷನ್ಗೆ ಏನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ನಾಮಕರಣ ಮಾಡಬೇಕಂಥೇಳಿ ನಮ್ಮ ಎಲ್ಲರ ಒಂದು ಕಳಕಳಿಯ ವಿನಂತಿ. ಮಾರುತಿ ಬೂದ್ಯಾಳ್, DSS ಭೀಮವಾದ ಜಿಲ್ಲಾ ಸಂಚಾಲಕ. ಪರಮ ಪೂಜ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮನಗಳನ್ನು ಸಲ್ಲಿಸಿ ಇವತ್ತಿನ ದಿನ ದಲಿತ ಸಂಘಟನೆ ಮಹಾ ಒಕ್ಕೂಟದಿಂದ ವಿಜಯಪುರ ಜಿಲ್ಲೆಯಲ್ಲಿ ರಮೇಶ್ ಜಿಗಜಿನ್ ಸಾಹೇಬರಿಗೆ ಇವತ್ತು ಮನವಿ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ಇಡಬೇಕಂತಂದು ಎಲ್ಲ ಸಂಘಟನೆ ಕೂಡಿಸಿಂದ ಒಂದು ರಮೇಶ್ ಜಿಗಜಿನ್ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಬಾಬಾ ಸಾಹೇಬ್ರ ಹೆಸರ ಸ್ಟೇಷನ್ಗೆ ಇಡಬೇಕಂತಂದು ಒಂದು ಆಗ್ರಹ ಮಾಡ್ಕೋತೀವಿ. ನಮ್ಮಲ್ಲಿ ಪರಶುರಾಮ್ ಚಲವಾದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ. ಇವತ್ತು ಮೇ 30, 1939ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಜಾಪುರಕ್ಕೆ ಒಂದು ವಿಸಿಟನ್ನು ಕೊಟ್ಟಂಥ ದಿನ. ಇವತ್ತು ಭೇಟಿಯಾಗಿದ್ದ ದಿನ. ಇವತ್ತಿಗೆ 88 ವರ್ಷಗಳು ಕಳೆದಿವೆ ಬಾಬಾ ಸಾಹೇಬರಲ್ಲಿ ಭೇಟಿಯಾಗಿದ್ದ. ಇಂಥ ಒಂದು ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಡಬೇಕಂತೇಳಿ ಎಲ್ಲ ದಲಿತ ಮುಖಂಡರು
ಪರಶುರಾಮಣ್ಣ ಅವರ ನೇತೃತ್ವದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ ಸರ್ಕಾರಕ್ಕೆ. ಅದರ ನಿಮಿತ್ತವಾಗಿ ನಾವು ಮಾನ್ಯ ನಮ್ಮ ಪಾರ್ಲಿಮೆಂಟ್ನ ಮೆಂಬರ್ ಆದಂಥ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ನಾವೆಲ್ಲರೂ ಒಕ್ಕೂಲಿನಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸ ನಮ್ಮದು. ಆ ಯಾವ ಉದ್ದೇಶ ಇಟ್ಕೊಂಡು ಬಂದರು ಬಾಬಾ ಸಾಹೇಬ್ ಅಂಬೇಡ್ಕರು, ಯಾವುದೇ ಜಾತ್ಯತೀತವಾಗಿ ಒಂದು ಹೋರಾಟ ಇತ್ತು. ಒಂದು ಸೋಮನಗೌಡರಂಥ ಒಬ್ಬರೊಂದೊಂದು ಕೊಲೆ ಕೇಸ್ನಲ್ಲಿ ಅವರು ಶಾಮೀಲಾಗಿದ್ದಾರೆ ಅಂಥೇಳಿ ಒಂದು ಅವರು ಆಗಿನ ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಕೋರ್ಟ್ನಲ್ಲಿ ವಾದ ಹೂಡಿದರು. ಆಗ ಮುಂಬೈ ಸರ್ಕಾರದಲ್ಲಿದ್ದಂಥ ಬಾಬಾ ಸಾಹೇಬರವರು ಮುಂಬೈ ಬಿಜಾಪುರಕ್ಕೂ ಮತ್ತು ಮುಂಬೈ ಕರ್ನಾಟಕ ಸರ್ಕಾರ ಇದ್ದಲ್ಲ, ಮುಂಬೈ ಗೌರ್ಮೆಂಟ್ ಅಂತಿದ್ದರು. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈದಿಂದ ಬಿಜಾಪುರಕ್ಕೆ ಬಂದಂಥ ದಿನ ಇವತ್ತು. ಈ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಈ ದಿನವನ್ನು ಎಲ್ಲ ಮುಖಂಡರು, ಎಲ್ಲ ದಲಿತ ಸಂಘಟನೆ ಮುಖಂಡರು ನಮ್ಮ ಒಂದೇ ಒಂದು ಬೇಡಿಕೆ ಏನಂದರೆ ರೈಲ್ವೆ ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಡಬೇಕು. ಸಂವಿಧಾನ ಶಿಲ್ಪಿ ಇದ್ದಾರೆ, ವಿಶ್ವಜ್ಞಾನಿ ಇದ್ದಾರೆ, ಅವರ ಹೆಸರಿಟ್ಟರೆ ಬಿಜಾಪುರಕ್ಕೂ ಹೆಮ್ಮೆ ಆಗುತ್ತೆ. ಇಡೀ ಜಗತ್ತಿನಾದಂಥ ಒಂದು ಹೆಮ್ಮೆ ತರುವಂಥ ಕೆಲಸ ನಮ್ಮದು ಬಿಜಾಪುರ ಜನರಿಂದ ಆಗುತ್ತೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಭೀಮ್. ರಾಜಶೇಖರ್ ಕುದುರೆ, ಬಹುಜನ DSS. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।